हेलो बच्चों, कैसे हैं आप लोग। हिंदी की कक्षा में आपका स्वागत है। ज्ञान ಕನ್ನಡ में ಜ್ಞಾನ ಜ್ಞಾನ ಎನ್ನುವುದು ವಿಷಯಗಳ ಗ್ರಹಿಕೆ, ಕಲಿಕೆ ಹಾಗೂ ತಿಳುವಳಿಕೆಗಳ ಒಂದು ಪ್ರಕ್ರಿಯೆ. ಜ್ಞಾನವು ಒಬ್ಬ ಮನುಷ್ಯನನ್ನು ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡುತ್ತೆ ಅಲ್ವಾ ಮಕ್ಕಳ. ज्ञान ही एक ऐसा चीज़ है जो कभी भी कोई भी आपसे छीन नहीं सकता है. इसीलिए ज्ञानी बनिए और जीवन में आगे बढ़िए. आज हिंदी वल्लरी तृतीय भाषा हिंदी की छठी कक्षा में निहित अक्षर ही अक्षर पाठ पर हम लोग गौर करेंगे. 23ನೇಯ ಪಾಠ ಮಕ್ಕಳ ಅಕ್ಷರ ಹಿ ಅಕ್ಷರ್ ಅನ್ನೋ ಪಾಠದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. और यहाँ देखिए बच्चों, हिंदी के अक्षर पूरा भरा हुआ है ना. ಅಕ್ಷರ मतलब ಕನ್ನಡದಲ್ಲೂ ಅಕ್ಷರಗಳು. ಸೊ ಇವತ್ತಿನ ಪಾಠ ಅಕ್ಷರ ಹಿ ಅಕ್ಷರ್. ಇಲ್ಲಿ ನೋಡಿ ಮಕ್ಕಳ, ಇದು ಕನ್ನಡದಲ್ಲಿ ಬರೆಯುವಂತಹ ಅಕ್ಷರಗಳು, ಇದು ಹಿಂದಿ ಅಕ್ಷರಗಳು, ಇದು ತಮಿಳ್ ಅಕ್ಷರಗಳು, ಇದು ತೆಲುಗು ಅಕ್ಷರಗಳು. ತೆಲುಗು ಮತ್ತು ಕನ್ನಡ ಅಕ್ಷರಗಳನ್ನ ನೋಡಿ, ಎರಡು ಸ್ವಲ್ಪ ಸೇಮ್ ಟು ಸೇಮ್ ಥರ ಇದೆಯಲ್ಲ. ಆಮೇಲೆ ಇದು ಮಲಯಾಳಿ ಅಕ್ಷರಗಳು, ಇದು ಪಂಜಾಬಿ ಅಕ್ಷರಗಳು, ಮತ್ತು ಇದು ಗುಜರಾತಿ ಅಕ್ಷರಗಳು, ಮತ್ತು ಇದು ಒರಿಸ್ಸಾದ ಅಕ್ಷರಗಳು. ನಮ್ಮ ಭಾರತದಲ್ಲಿ ಅನೇಕ ಭಾಷೆಗಳಿವೆ. ಈ ಎಲ್ಲ ಭಾಷೆಗಳಿಗೂ ಅದರದೇ ಆದ ಲಿಪಿ ಇದೆ. ನಮ್ಮ ಹಿಂದಿ ಲಿಪಿಯನ್ನು ದೇವನಾಗರಿ ಲಿಪಿ ಅಂತಲೂ ಕರೀತಾರೆ ಮಕ್ಕಳ. ಇವುಗಳೇ ಅಕ್ಷರಗಳು. आपके पाठ्य पुस्तक में अनेक प्रकार के पाठ होते हैं. पद्य भी होता है और गद्य भी होता है. पद्य ಅಂದರೆ कवितेಗಳು है ना. तो गद्य पाठ में भी अनेक प्रकार के गद्य पाठ होते हैं. जैसे कि कोई पाठ नाटक के रूप में होता है और कोई पाठ कहानी के रूप में होता है और कोई निबंध के रूप में. ये जो अक्षर ही अक्षर पाठ है वो निबंध रचना है. निबंध गद्य लेखन की एक विधा है. किसी एक विषय पर विचारों को क्रमबद्ध कर सुंदर, सुगठित और सुबोध भाषा में लिखी रचना को ನಿಬಂಧ कहते हैं. ಕನ್ನಡದಲ್ಲಿ ಮಕ್ಕಳ ಪ್ರಬಂಧ ಅಂತ ಅಲ್ವಾ. ಪ್ರಬಂಧ ಅಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ತಮ್ಮ ವಿಚಾರಗಳನ್ನು ಕ್ರಮಬದ್ಧ ರೂಪದಲ್ಲಿ ಸುವ್ಯವಸ್ಥಿತವಾದ ವಾಕ್ಯಗಳಲ್ಲಿ ಸರಳವಾದ ಭಾಷೆಯಲ್ಲಿ ಬೇರೆಯವರ ಮುಂದೆ ಇಡುವುದೇ ಪ್ರಬಂಧ. ನಿಮ್ಮ ಈ ಪಾಠ ಅಕ್ಷರ ಹಿ ಅಕ್ಷರನೂ ಸಹ ಒಂದು ಪ್ರಬಂಧದ ರೂಪದಲ್ಲಿದೆ. ये पाठ आपके पाठ्य पुस्तक में क्यों रखा हुआ है? इस पाठ के द्वारा बच्चे अक्षर के महत्व के बारे में सीखेंगे. ಈ ಪಾಠದ ಮೂಲಕ ನಮ್ಮ ಜೀವನದಲ್ಲಿ ಅಕ್ಷರಗಳ ಎಷ್ಟು ಮಹತ್ವವಿದೆ ಅನ್ನೋದನ್ನ ನೋಡೋಣ. ವಾಚನ್ ಬಚ್ಚೋ ಓದುವುದು ಅಲ್ವಾ. ಯಾವುದೇ ಒಂದು ವಿಷಯವನ್ನು ನೀವು ಓದ್ತೀರಾ ಅಂದರೆ ಅಲ್ಪ ವಿರಾಮ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಓದಿದ್ರೆ ಓದುವವರಿಗೂ ಇಷ್ಟವಾಗುತ್ತದೆ, ಹಾಗೆ ಕೇಳುವವರಿಗೂ ಇಷ್ಟವಾಗುತ್ತದೆ है ना. अभी हम ये पाठ को वाचन करेंगे और ध्यान से सुनिए और कोशिश कीजिए कि आप लोग भी ऐसे ही वाचन करेंगे. चलिए शुरू करते हैं. अक्षर शब्द का अर्थ है जो घट ना सके या नष्ट ना हो सके. परस्पर विचार विनिमय के लिए भाषा की आवश्यकता है. प्रारंभ में चित्रों के माध्यम से मानव अपने विचार प्रकट करता था. धीरे धीरे ध्वनि संकेत अस्तित्व में आए. चलते चलते उसने भाषा को अपनाया जिसके मूल है अक्षर. उसने अक्षरों की सहायता से पढ़ना लिखना आरंभ किया. ಅಲ್ವಾ ಮಕ್ಕಳ, ಎಷ್ಟು ಈಸಿ ಇತ್ತಲ್ವಾ ಓದೋದು. ನೀವು ಸಹ ಅದೇ ರೀತಿ ಓದೋದಕ್ಕೆ ಪ್ರಯತ್ನ ಪಡಿ. अब कुछ कठिन शब्द इस पाठ में आए हुए हैं, उसके अर्थ हम लोग जानेंगे.
पहला शब्द माध्यम। माध्यम शब्द का अर्थ है के द्वारा। के द्वारा ಅಂದರೆ ಕನ್ನಡದಲ್ಲಿ ಮೂಲಕ। अब दूसरा शब्द है खोज। खोज का अर्थ है ढूंढना। ढूंढना ಅಂದರೆ ಹುಡುಕುವುದು। अब चलिए बच्चों पाठ की ओर चलते हैं। पुस्तक में देखो अक्षर, समाचार पत्र में देखो अक्षर, सूचना फलक पर देखो अक्षर, ಅಕ್ಷರಿ ಅಕ್ಷರ್ ಅಲ್ವಾ ಮಕ್ಕಳ? ಇವಾಗ ನೀವು ಬುಕ್ ಇಟ್ಕೊಂಡಿದ್ದೀರಾ ನಿಮ್ಮ ಮುಂದೆ, ನೋಡಿ ಅದರಲ್ಲಿ ಏನಿದೆ ನೋಡಿ, ಅಕ್ಷರಗಳಿದೆ, ಎಷ್ಟೊಂದು ಅಕ್ಷರಗಳಿವೆ. ಪ್ರತಿದಿನ ನಿಮ್ಮ ಮನೆಗೆ ಸಮಾಚಾರ ಪತ್ರ ಬರುತ್ತೆ, ಅದರಲ್ಲಿ ನೋಡಿ ಅಕ್ಷರಗಳು ತುಂಬಿಕೊಂಡಿದೆ ಅಲ್ವಾ? ಆಮೇಲೆ ನೀವೆಲ್ಲಾದರೂ ಬೆಂಗಳೂರಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ರಸ್ತೆಯಲ್ಲಿ ಹೋಗ್ತಾ ಇರ್ತೀರ, 2 ರಸ್ತೆಗಳು ಸಿಗುತ್ತೆ, ನಿಮಗೆ ಅರ್ಥ ಆಗೋದಿಲ್ಲ ಯಾವ ರಸ್ತೆ ಮೂಲಕ ಹೋಗಬೇಕು ಅಂತ. ಅಲ್ಲಿ ಸೂಚನಾ ಫಲಕಗಳನ್ನು ಹಾಕಿರ್ತಾರೆ. ಇಲ್ಲಿ ನೋಡಿ ಇದರಲ್ಲೂ ಅಕ್ಷರಗಳು ತುಂಬಿಕೊಂಡಿದೆ ಅಲ್ವಾ? ಈಗ ನೀವು ಮಾರುಕಟ್ಟೆಗೆ ಹೋಗ್ತೀರಾ ಅಂದ್ಕೊಳ್ಳಿ, ಎಷ್ಟೊಂದು ಅಂಗಡಿಗಳಿದೆ, ಅಂಗಡಿಗಳ ಮೇಲೆ ಬೋರ್ಡ್ಗಳನ್ನು ಹಾಕಿರ್ತಾರೆ, ಅದರಲ್ಲಿ ಬರೆದಿರ್ತಾರೆ ಈ ಅಂಗಡಿನಲ್ಲಿ ನಮಗೆ ಏನು ಸಿಗುತ್ತೆ ಅಂತ. ಅಲ್ಲಿ ನೋಡಿ ಅಕ್ಷರಗಳು है ना? ये अक्षर आए कहाँ से, देखते हैं। अक्षर शब्द का अर्थ है जो घट ना सके या नष्ट ना हो सके। ಅಕ್ಷರ ಅಂದರೆ ಯಾವುದು ನಷ್ಟವಾಗುವುದಿಲ್ಲೋ ಅದನ್ನು ಅಕ್ಷರಗಳು ಅಂತ ಕರೀತಾರೆ. ಕ್ಷರ ಅಂದರೆ ನಷ್ಟವಾಗುವಂಥದ್ದು, ಅಕ್ಷರ ಅಂದರೆ ಯಾವತ್ತೂ ನಷ್ಟವಾಗದೇ ಇರುವಂಥದ್ದು ಅಲ್ವಾ? ಯಾವುದು ನಷ್ಟವಾಗುವುದಿಲ್ಲವೋ ಅವುಗಳಿಗೆ ನಾವು ಅಕ್ಷರಗಳು ಅಂತ ಕರಿತೀವಿ. अब परस्पर विचार विनिमय के लिए भाषा की आवश्यकता होती है। ನಾವು ಸಮಾಜದಲ್ಲಿ ಜೀವಿಸ್ತೇವೆ, ನಮ್ಮ ಜೊತೆ ಅನೇಕರು ನಮ್ಮ ಸಮಾಜದಲ್ಲಿ ವಾಸ ಮಾಡ್ತಾರೆ ಅಲ್ವಾ? ಇವಾಗ ನಮ್ಮ ಭಾವನೆಗಳನ್ನ ಇಲ್ಲ ನಮ್ಮಲ್ಲಿರುವ ವಿಚಾರಗಳನ್ನ ಬೇರೆಯವರ ಮುಂದೆ ಪ್ರಕಟ ಮಾಡಬೇಕು, ಇಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ನಮಗೆ ಭಾಷೆ ಅಂತೂ ಬೇಕೇ ಬೇಕು. ಇಲ್ಲಿ ನೋಡಿ, ಉದಾಹರಣೆಗೆ ಇಲ್ಲಿ ಒಂದು ಹುಡುಗ ಮತ್ತು ಒಂದು ಹುಡುಗಿ ಇದ್ದಾರೆ. ಇವಾಗ ಅವ್ರ ಹತ್ರ ಭಾಷೆನೇ ಇಲ್ಲ ಅಂದಿದ್ರೆ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ರು ಅಲ್ವಾ? ಅದಕ್ಕೆ ಭಾಷೆ ಅಂತೂ ಬೇಕೇ ಬೇಕು. ನೋಡಿ, ಈ ಹುಡುಗಿ ಏನು ಹೇಳ್ತಾ ಇದ್ದಾಳೆ, ರಾಹುಲ್ कैसे हो? ಈ ಹುಡುಗನಿಗೆ ಕೇಳ್ತಾ ಇದ್ದಾಳೆ, ರಾಹುಲ್ ಹೇಗಿದೆಯಾ ಅಂತ. ಸೊ ರಾಹುಲ್ ಹೇಳ್ತಾನೆ, ಅಚ್ಚಾ ಹೂ ರೀನಾ, ತುಮ್ ಕೈಸೆ ಹೋ ಅಲ್ವಾ? ಇವಾಗ ಭಾಷೆ ಇರೋದ್ರಿಂದ ಇವರಿಬ್ಬರು ಮಾತಾಡಿಕೊಂಡು ಒಬ್ರಿಗೊಬ್ರು, ಭಾಷೆನೇ ಇಲ್ಲ ಅಂದಿದ್ರೆ ಹೇಗೆ ಮಾತಾಡ್ಕೊಳ್ತಾ ಇದ್ರು? ಈ ಭಾಷೆ ಹೇಗೆ ಬಂತು ನಮ್ಮ ಜೀವನದಲ್ಲಿ? तो चलिए देखते हैं भाषा की अस्तित्व कैसे आए। प्रारंभ में चित्रों के माध्यम से मानव अपने विचार प्रकट करता था। ಮೊದಲು ನಮ್ಮ ಪೂರ್ವಜರು ಅಲ್ವಾ ಗುಹೆಗಳಲ್ಲಿ ವಾಸಿಸ್ತಾ ಇದ್ರು. ಆವಾಗ ಅವ್ರ ಹತ್ರ ಭಾಷೆ ಅಂತೂ ಏನೂ ಇರಲಿಲ್ಲ ಅಲ್ವಾ? ಆವಾಗ ಅವ್ರು ಏನು ಮಾಡ್ತಾಯಿದ್ರು, ಗುಹೆಗಳ ಗೋಡೆಗಳೇನಿರ್ತಿತ್ತು ಅದರ ಮೇಲೆ ಚಿತ್ರಗಳನ್ನು ಬರೆದ್ಬಿಟ್ಟು ಅವರ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ರು. ಭಾಷೆ ಅಂತೂ ಇರಲಿಲ್ಲ, ಯಾವ ರೀತಿ ಹೇಳಬೇಕು? ಅವ್ರು ಏನು ಮಾಡ್ತಾಯಿದ್ರು, ಗೋಡೆಗಳ ಮೇಲೆ ಚಿತ್ರಗಳನ್ನ ಬರೆದು ಅವರ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾಯಿದ್ರು. ಅವ್ರ ಧೀರೆ ಧೀರೆ ಧ್ವನಿ ಸಂಕೇತ ಅಸ್ತಿತ್ವ ಮೇ ಆಯೆ. ಆಮೇಲೆ ಏನು ಮಾಡಿದ್ರು, ಪ್ರಾಣಿಗಳು, ಪಕ್ಷಿಗಳು, ಓಕೆ, ಇವುಗಳನ್ನು ಗಮನವಿಟ್ಟು ಕೇಳಿಸ್ಕೊತಾ ಇದ್ರು. ಇವಾಗ ಉದಾಹರಣೆಗೆ ಇದು ನಾಯಿ ನೋಡಿ, ನಾಯಿ ಏನನ್ನುತ್ತೆ, ಅದರ ಭಾಷೆ ಏನು, ಭೌ ಭೌ ಅನ್ನುತ್ತೆ. ಆಗ ಮನುಷ್ಯ ಏನು ಮಾಡ್ದ, ಆ ಭೌ ಅನ್ನೋ ಶಬ್ದವನ್ನು ಗ್ರಹಿಸಿದ. ಅದಾದ ಮೇಲೆ ಹಕ್ಕಿಗಳಲ್ಲಿ ಇವಾಗ ಉದಾಹರಣೆಗೆ ಕಾಗೆನ ತಗೊಳ್ಳೋಣ. ಕಾಗೆ ಏನು ಹೇಳುತ್ತೆ, ಕಾ ಅನ್ನತ್ತೆ. ಆ ಕಾ ಅನ್ನೋ ಒಂದು ಶಬ್ದವನ್ನು ಅವನು ಗ್ರಹಿಸಿದ. ಹೀಗೆ ಅನೇಕ ಪ್ರಾಣಿಗಳು, ಉದಾಹರಣೆಗೆ ಹಸು ಅಂಬಾ ಅನ್ನತ್ತೆ, ಅಂಬಾ ಅನ್ನೋ ಶಬ್ದ ತಗೊಂಡ. ಆಮೇಲೆ ಬೆಕ್ಕು ಮ್ಯಾವ್ ಅನ್ನತ್ತೆ, ಮ್ಯಾವ್ ಅನ್ನೋ ಶಬ್ದನ ತಗೊಂಡ. ಹಾಗೆ ಕೋಗಿಲೆ ಕುಹು ಅನ್ನತ್ತೆ, ಆ ಶಬ್ದವನ್ನು ತಗೊಂಡ. ಹಾಗೆ ಶಬ್ದಗಳನ್ನು ತಗೊಂಡು ನಿಧಾನವಾಗಿ ತನ್ನ ಭಾಷೆಯನ್ನು ಅಸ್ತಿತ್ವಕ್ಕೆ ತರಲು ಶುರು ಮಾಡಿದ. और चलते चलते उसने भाषा को अपनाया जिसके मूल में है अक्षर। ಇದೇ ರೀತಿ ಪ್ರಾಣಿಗಳು ಹಾಗೂ ಪಕ್ಷಿಗಳಿಂದ ಧ್ವನಿಗಳನ್ನು ಸ್ವೀಕರಿಸಿ ಅವನು ತನ್ನ ಶಬ್ದಕೋಶವನ್ನು ತಯಾರು ಮಾಡ್ದ. ಈ ರೀತಿ ಭಾಷೆ ಬಂತು. ಈಗ ಭಾಷೆ ಅಂತೂ ಬಂತು, ಭಾಷೆ ಮಾತಾಡೋದಕ್ಕೆ ಶುರು ಮಾಡ್ದ
ಆಯಿತಾ. ಅವನ ವಿಚಾರಗಳನ್ನ ಬೇರೆಯವ್ರಿಗೆ ಹೇಳ್ತಾ ಇದ್ದ. ತೆಲುಗು ಭಾಷೆ, ತಮಿಳು ಭಾಷೆ, ಕನ್ನಡ ಭಾಷೆ, ಮಲಯಾಳಿ ಭಾಷೆ ಅಲ್ವಾ, ಅನೇಕ ಪ್ರಕಾರದ ಭಾಷೆಗಳಿವೆ. ಅವರು ಅವರದೇ ಆದ ಭಾಷೆಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದರು. ಈಗ ಅದನ್ನು ಅವನು ಎಲ್ಲಾದರೂ ಸಂಗ್ರಹಿಸಿ ಇಡಬೇಕಾಗಿತ್ತು ಅಲ್ವಾ. ಬರೀ ಅವರು ಮಾತ್ರ ಮಾತಾಡಿ ಬಿಟ್ಬಿಟ್ರೆ ಅದು ಮುಗೀತು, ಆ ತಲೆಮಾರಿಗೆ ಮುಗಿದೋಗುತ್ತೆ. ಆದರೆ ಅವನು ಮಾನವ ತನ್ನ ತಲೆಮಾರಿನಿಂದ ಮುಂದಿನ ತಲೆಮಾರಿನವರಿಗೆ ಇದನ್ನು ಹಸ್ತಾಂತರಿಸಬೇಕು ಅಂತ ಯೋಚನೆ ಮಾಡ್ದ. ಆವಾಗ ಕಂಡುಹಿಡ್ದ ಅಕ್ಷರಗಳನ್ನ. ನೋಡಿ, ಇದು ಹಿಂದಿ ಅಕ್ಷರಗಳು ಅಲ್ವಾ, ನಮಗಂತೂ ಗೊತ್ತಿದೆ. ಅ ಆ ಇ ಈ ಉ ರು ಎ ಐ ಓ ಔ ಅಂ ಅಹ ಅಲ್ವಾ. ಇದೇ ಥರ ಕ ಕ ಗ ಗ ನ ಎಲ್ಲ ಇದೆ ಹಿಂದಿನಲ್ಲಿ. ಈ ರೀತಿಯ ಅಕ್ಷರಗಳನ್ನ ಕಂಡುಹಿಡಿದ್ರು. ಇದೇ ಥರ ಬರೀಬೇಕು. ಈ ಥರ ಬರೆದ್ರೆ ಅ ಅಂತ ಆಗುತ್ತೆ, ಈ ರೀತಿ ಬರೆದ್ರೆ ಆ ಅಂತ ಆಗುತ್ತೆ ಆಯಿತಾ. ಸೊ ಅಕ್ಷರಗಳು ಅಸ್ತಿತ್ವಕ್ಕೆ ಬಂದು और उसने अक्षरों की सहायता से पढ़ना लिखना सब ಆರಂಭ कर दिया. ಅಕ್ಷರಗಳು ಬಂದಾದಮೇಲೆ ಅದನ್ನು ವ್ಯವಸ್ಥಿತವಾಗಿ ಜೋಡಿಸಿ ಶಬ್ದಗಳನ್ನ ಮಾಡ್ದ. ಅಕ್ಷರಗಳಿಂದ ಶಬ್ದಗಳು, ಶಬ್ದಗಳಿಂದ ವಾಕ್ಯಗಳು, ಹಾಗೆ ವಾಕ್ಯಗಳಿಂದ ಅವನು ಬರೆಯೋದಕ್ಕೆ ಶುರು ಮಾಡ್ದ. ಆಮೇಲೆ ಪುಸ್ತಕಗಳಿಗೆ ಬರೆದು ಶೇಖರಿಸಿ ಇಟ್ಟ. ನಾವು ಇವಾಗ ಇದೇ ಪುಸ್ತಕಗಳನ್ನು ಓದಿ ಅವರು ಸಂಪಾದಿಸಿದಂತಹ ಜ್ಞಾನವನ್ನು ಮುಂದಿನ ಪೀಳಿಗೆಗೂ ಸಹ ಹಸ್ತಾಂತರಿಸ್ತೀವಿ, ನಾವು ಅದನ್ನು ಉಪಯೋಗಿಸ್ತೀವಿ. और अक्षरों की खोज ಮನುಷ್ಯ ಕಿ ಸಬ್ಸೆ ಬಡಿ ಸೋಚ್ ಅಲ್ವಾ ಮಕ್ಕಳ. ಅಕ್ಷರಗಳು ಇಲ್ಲ ಅಂದಿದ್ರೆ ನಾವೇನು ಮಾಡ್ತಾ ಇದ್ವಿ. ಇವಾಗ ಒಂದು ಉದಾಹರಣೆ ತಗೊಳ್ಳೋಣ ಆಯಿತಾ. ಇದು ನೋಡಿ, ಅಂತರಿಕ್ಷ. ನಮಗಂತೂ ಏನೂ ಗೊತ್ತಿರಲಿಲ್ಲ ಅಲ್ವಾ. ಆದಿ ಮಾನವನ್ನ ನೋಡಿ, ಅವನಿಗಂತೂ ಏನೂ ಗೊತ್ತಿರಲಿಲ್ಲ. ಆಮೇಲೆ ಮುಂದಿನ ಪೀಳಿಗೆಯವರು ಏನು ಮಾಡಿದ್ರು, ಇದೇ ಥರ ಕಂಡು ಹಿಡಿತಾ ಹೋದರು. ಬರೀ ಪೃಥ್ವಿನೇ ಅಲ್ಲ, ಇನ್ನೂ ಬೇರೆ ಗ್ರಹಗಳು ಇದೆ ಅಂತ. ಗೆಲಿಲಿಯೋ ಗೆಲಿಲಿ ಜ್ಞಾಪಕ ಇರಬೇಕು ನಿಮಗೆ ಅಲ್ವಾ. ಅವ್ರು ಹೇಳಿದ್ರು ಅಂತರಿಕ್ಷದಲ್ಲಿ 9 ಗ್ರಹಗಳಿದೆ, ಸೌರ ವ್ಯೂಹ ಇದೆ ಅಲ್ವಾ. 9 ಗ್ರಹಗಳು, ಸೂರ್ಯ ಮಧ್ಯದಲ್ಲಿರ್ತಾನೆ, ಅವನ ಅಕ್ಕಪಕ್ಕ ಎಲ್ಲ ಗ್ರಹಗಳು ಸುತ್ತುತ್ತವೆ ಅಂತ ಅವನು ಹೇಳ್ಕೊಟ್ಟ ಅಲ್ವಾ. ಅವನು ಹೇಳೋದನ್ನು ಅವನು ವ್ಯಕ್ತಪಡಿಸಿದ. ಅದನ್ನು ಏನಾದರೂ ಬರೆದು ಇಟ್ಟಿರಲಿಲ್ಲ ಅಂದಿದ್ರೆ ನಮ್ಮ ಪೀಳಿಗೆಯವರಿಗೂ ಅದು ಹೇಗೆ ಬರ್ತಾಯಿತ್ತು, ನಮಗೆ ಹೇಗೆ ಗೊತ್ತಾಗ್ತಾಯಿತ್ತು. ಅವರು ಏನು ಕಂಡುಹಿಡ್ದಿದ್ರು, ಅಂತರಿಕ್ಷವನ್ನು ಕಂಡುಹಿಡ್ದಿದ್ರು, ಅದರಲ್ಲಿ 9 ಗ್ರಹಗಳನ್ನ ಕಂಡುಹಿಡ್ದಿದ್ರು ಅಂತ ನಮ್ಗೆ ಹೇಗೆ ಗೊತ್ತಾಗ್ತಾಯಿತ್ತು. ಅವರು ಅದನ್ನು ಬರೆದಿಟ್ರು ಅಲ್ವಾ. ಸೊ ಅವರು ಬರೆದಿರೋದನ್ನು ಮುಂದಿನ ಪೀಳಿಗೆಯವರು ಓದಿದ್ರು. ಇವಾಗ ಮುಂದಿನ ಪೀಳಿಗೆಯವ್ರಿಗೆ ಏನು ಅನ್ನಿಸ್ತು, ನಾವು ಅಲ್ಲಿ ಹೋಗಬೇಕು, ಆ ಗ್ರಹಗಳನ್ನ ನೋಡಬೇಕು ಅನ್ನಿಸ್ತು. ಆವಾಗ ಅವ್ರು ಏನು ಮಾಡಿದ್ರು, ರಾಕೆಟ್ನ ತಯಾರಿ ಮಾಡಿದ್ರು. ನೋಡಿ, ರಾಕೆಟ್ಟು ತಯಾರಿ ಮಾಡೋದು ಅಷ್ಟು ಸುಲಭ ಅಲ್ಲ ಅಲ್ವಾ ಮಕ್ಕಳ. ಆದರೂ ತಯಾರಿ ಮಾಡಿದ್ರು. ಅವರೇನು ತಯಾರಿ ಮಾಡಿದ್ರು ಅದನ್ನು ಬರೆದಿಟ್ರು. ರಾಕೆಟ್ನ ಹೀಗೆ ತಯಾರಿಸಬೇಕು ಅಂತ ಬರೆದಿಟ್ರು. ನಾವೇನು ಮಾಡಿದ್ವಿ, ಅದನ್ನು ಬರೆದಿರೋದನ್ನು ಓದ್ಬಿಟ್ಟು ಇನ್ನೂ ಮುಂದೆ ಪ್ರಯೋಗಗಳನ್ನ ಮಾಡಬೇಕಿತ್ತು, ಇಲ್ಲ ಆವಿಷ್ಕಾರಗಳನ್ನು ಮಾಡಬೇಕಿತ್ತು, ಅದನ್ನು ಮಾಡಿದ್ವಿ. ಈಗ ನಮಗೆ ಗೊತ್ತು, ನಾವು ಚಂದ್ರನ ಮೇಲೂ ಕಾಲಿಟ್ಟು ಬಂದ್ವಿ ಅಲ್ವಾ. ಅಗರ್ ಅಕ್ಷರ ನಹಿ ಹೋತೆ ತೋ ಮನುಷ್ಯ ಕಿ ಪ್ರಗತಿ ಕಬಿ ನಹಿ ಹೋತಿ ಅಲ್ವಾ ಮಕ್ಕಳ. ಅಕ್ಷರಗಳು ಇಲ್ಲ ಅಂದಿದ್ರೆ, ಭಾಷೆ ಇಲ್ಲ ಅಂದಿದ್ರೆ ಈ ನಮ್ಮ ಮನುಷ್ಯನ ಪ್ರಗತಿ ಯಾವತ್ತೂ ಆಗ್ತಾ ಇರಲಿಲ್ಲ. ಈಗ ನೋಡಿ, ಲೇಟೆಸ್ಟ್ ಆಗಿ ಇರೋದು ಅಂದರೆ ಕಂಪ್ಯೂಟರ್ಸ್ ಮತ್ತು ನಮ್ಮ ಮೊಬೈಲ್ಗಳು ಅಲ್ವಾ ಮಕ್ಕಳ. ಮೊದಲು ನಾವು ತಾಜ್ ಮಹಲ್ ನೋಡಬೇಕು ಅಂದರೆ ಆಗ್ರಾಗೆ ಹೋಗಬೇಕಾಗಿತ್ತು, ಅಲ್ಲೇ ನೋಡಬೇಕಾಗಿತ್ತು. ಆದರೆ ಈಗ ತಾಜ್ ಮಹಲ್ ನಿಮ್ಮ ಕೈಯಲ್ಲಿದೆ, ನಿಮ್ಮ ಮೊಬೈಲಲ್ಲೇ ನೋಡ್ಬೋದು ಅಲ್ವಾ. ಆಮೇಲೆ ಈಜಿಪ್ಟಲ್ಲಿರೋ ಪಿರಮಿಡ್ಗಳು ನೋಡಬೇಕು ಅಂತ ಹೇಳಿದ್ರೆ ಈಜಿಪ್ಟ್ಗೆ ಹೋಗಬೇಕಾಗಿತ್ತು ಆಗಿನ ಕಾಲದಲ್ಲಿ. ಆದರೆ ಇವಾಗ ನಾವು ನಮ್ಮ ಮೊಬೈಲಲ್ಲೇ ನೋಡ್ಬೋದು ಅಲ್ವಾ. ಮನುಷ್ಯ ಪ್ರಗತಿಯನ್ನು ಮಾಡಿದ್ದು ಇದೇ ನಮ್ಮ ಅಕ್ಷರಗಳಿಂದ. अक्षर शब्द रचते हैं, अर्थ बोध कराते हैं और मनुष्य को संगजीवी बनाते हैं है ना. ಅಕ್ಷರಗಳನ್ನು ಜೋಡಿಸಿ ನಾವು ಶಬ್ದಗಳನ್ನು ಮಾಡಿದ್ವಿ, ಶಬ್ದಗಳನ್ನು ಜೋಡಿಸಿ ವಾಕ್ಯಗಳನ್ನು ಮಾಡಿದ್ವಿ. ಅದೇ ವಾಕ್ಯಗಳಿಂದ ನಮ್ಮ ಭಾವನೆಗಳೇ ಆಗಲಿ, ನಮ್ಮ ವಿಷಯಗಳನ್ನೇ ಆಗಲಿ, ನಮ್ಮ ಆವಿಷ್ಕಾರಗಳನ್ನೇ ಆಗಲಿ ಎಲ್ಲರ ಮುಂದೆ ಇಟ್ವಿ. ಸಮಾಜದಲ್ಲಿ ಎಲ್ಲ ಪ್ರಕಾರದ ಜನ ನಾವು ಜೀವಿಸ್ತೀವಿ. ಒಬ್ರಿಗೊಬ್ರು ನಾವು ಹೊಂದಿಕೊಂಡು ಪರಸ್ಪರ ಸಹಬಾಳ್ವೆಯಿಂದ ನಾವು ಬಾಳಬೇಕು ಅಂತ ಹೇಳಿದರೆ ನಮಗೆ ಭಾಷೆ ಅತ್ಯಗತ್ಯ. ಇದೇ ಭಾಷೆಯಿಂದ ಅಕ್ಷರಗಳು ಉತ್ಪತ್ತಿ ಆಯಿತು. ಆಮೇಲೆ ಈಗ ನಾವು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಸಂಘಜೀವಿಗಳಾಗಿ जीविस्तीवी। इन्हीं अक्षरों के द्वारा पीढ़ी दर पीढ़ी ज्ञान का प्रचार प्रसार
हो रहा है. ಇವೇ ಅಕ್ಷರಗಳಿಂದ ಇತಿಹಾಸದಲ್ಲಿ ಏನೆಲ್ಲ ಜರುಗಿತು ಅಲ್ವಾ, ಅದೆಲ್ಲನೂ ನಾವು ತಿಳ್ಕೊಬೋದು. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಈ ಜ್ಞಾನವು ಹಸ್ತಾಂತರವಾಗಬೇಕು ಅಂದರೆ ಈ ಅಕ್ಷರಗಳಿಂದ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಈ ಪಾಠದಲ್ಲಿ ನಾವೇನು ನೋಡಿದ್ವಿ, ಅಕ್ಷರಗಳು ಹೇಗೆ ಅಸ್ತಿತ್ವಕ್ಕೆ ಬಂತು, ಭಾಷೆ ಹೇಗೆ ಅಸ್ತಿತ್ವಕ್ಕೆ ಬಂತು ಅಲ್ವಾ. ಮೊದಲು ಚಿತ್ರದ ಮೂಲಕ ಬೇರೆಯವರಿಗೆ ಸಂದೇಶವನ್ನು ಕೊಡ್ತಾಯಿದ್ರು, ಅದಾದ ಮೇಲೆ ಸಂಕೇತದ ಮೂಲಕ, ಅದಾದಮೇಲೆ ಪ್ರಾಣಿಗಳು ಪಕ್ಷಿಗಳನ್ನು ನೋಡಿ ಕಲಿತರು, ಅದಾದಮೇಲೆ ಭಾಷೆ ಬಂತು, ಭಾಷೆ ಬಂದಾದಮೇಲೆ ಅದನ್ನು ಸಂಗ್ರಹಿಸಿ ಇಡಬೇಕು ಅಂತ ಅಕ್ಷರಗಳು ಬಂದವು. ಇವತ್ತು ಅಕ್ಷರಗಳ ಸಹಾಯದಿಂದ ನಾವು ಇತಿಹಾಸದಲ್ಲಿ ಏನಾಗಿತ್ತು ಅಲ್ವಾ, ನಮ್ಮ ಪೂರ್ವಜರು ಏನೇನು ಕಂಡುಹಿಡಿದ್ರು ಅದನ್ನೆಲ್ಲನೂ ಪುಸ್ತಕಗಳ ಮಾಧ್ಯಮದಲ್ಲಿ ನಾವಿವತ್ತು ಓದ್ತೀವಿ. ಅಕ್ಷರಗಳ ಮಹತ್ವ ಬಹಳ ಬಹಳ ಮಹತ್ವದ್ದು ನಮ್ಮ ಜೀವನದಲ್ಲಿ. ಹಾಂ, ಇಲ್ಲಿ ನೋಡಿ ಮಕ್ಕಳ, ಓಕೆ, ಮೂಲ ರೂಪದಲ್ಲಿ ಯಾವುದರ ಮೇಲೆ ಬರೆದು ಇಡ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ನೋಡೋಣ, ಆಯಿತಾ. ಇಲ್ಲಿ ನೋಡಿ, ಇದು ಮೊದಲು ಕಲ್ಲಿನ ಮೇಲೆ ಬರೆದಿಡ್ತಾ ಇದ್ರು, ಆಮೇಲೆ ತಾಮ್ರದ ಹಾಳೆಯ ಮೇಲೆ, ಆಮೇಲೆ ಇದು ಒಂದು ರೀತಿಯ ಮಣ್ಣು, ಕ್ಲೇ ಅಂತ ಹೇಳ್ತಾರೆ ಅಲ್ವಾ. ಸೊ ಆಮೇಲೆ ಇದ್ರ ಮೇಲೆ ಬರೆದಿಡೋದಕ್ಕೆ ಶುರು ಮಾಡಿದ್ರು. ಇದು ಪಪೈರಸ್ ಅಂತ ಒಂದು ಕಾಂಡ, ಮರದ ಕಾಂಡ, ಅದನ್ನು ಸೀಳಿ ಅದನ್ನು ನೆನೆಸಿ ಒಣಗಿಸಿ ಆಮೇಲೆ ಒಂದ್ರ ಮೇಲೆ ಒಂದು ಇಟ್ಟು ಹಾಳೆ ಥರ ಮಾಡಿ ಆಮೇಲೆ ಇದ್ರ ಮೇಲೆ ಬರೆದು ಸಂಗ್ರಹಿಸಿ ಇಟ್ಟರು. ಅದಾದಮೇಲೆ ಇಲ್ಲಿ ನೋಡಿ, ಇದು ಪ್ರಾಣಿಯ ಚರ್ಮದ ಮೇಲೆ ಸಹ ಬರೆದು ಸಂಗ್ರಹಿಸಿದ್ರು. ಅದಾದಮೇಲೆ ಇದು ಮರದ ತೊಗಟೆ, ಅದರ ಮೇಲೆ ಬರೆದ್ರು. ಇದು ತಾಳೆಗರಿ, ನಮಗೊತ್ತು, ನಮ್ಮದು ರಾಮಾಯಣ ಮಹಾಭಾರತ ವೇದಗಳು ಎಲ್ಲವನ್ನು ಈ ತಾಳೆಗರಿ ಮೇಲೇ ಬರೆದು ಸಂಗ್ರಹಿಸಿ ಈಗಲೂ ಇಟ್ಟಿದ್ದಾರೆ. ಇದನ್ನೆಲ್ಲ ಓದಿನೇ ನಾವು ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ತೀವಿ ಅಲ್ವಾ. ಈಗ ನಮಗೆ ಗೊತ್ತೇ ಇದೆ, ನಾವು ಶಾಲೆಗಳಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಇದನ್ನು ಪ್ರಯೋಗಿಸ್ತೀವಿ. अब चलिए बच्चों, हो गया पाठ, हमने जाना. अब चलते हैं प्रश्नोत्तर की ओर और हम कुछ प्रश्न पूछेंगे, आप उसका उत्तर देने की कोशिश करेंगे, ठीक है. चलिए, प्रश्नों के उत्तर लिखना है. पहला प्रश्न है, अक्षर शब्द का अर्थ क्या है? तो अक्षर शब्द का अर्थ है जो घट ना सके या नष्ट ना हो सके, ಯಾವುದು ನಷ್ಟವಾಗುವುದಿಲ್ಲವೋ ಅವುಗಳನ್ನು ಅಕ್ಷರಗಳು ಅಂತ ಕರೀತಾರೆ ಅಲ್ವಾ ಮಕ್ಕಳ. दूसरा प्रश्न, भाषा की आवश्यकता किसके लिए है? उत्तर क्या है? परस्पर विचार विनिमय के लिए भाषा की आवश्यकता है. ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಕ್ಕೆ ಭಾಷೆ ಅಂತೂ ಬೇಕೇ ಬೇಕು. तीसरा प्रश्न, प्रारंभ में मानव अपने विचार कैसे प्रकट करता है? ತಮ್ಮ ವಿಚಾರವನ್ನು ಮನುಷ್ಯರು ಮೊದಲು ಆದಿಕಾಲದಲ್ಲಿ ಹೇಗೆ ಪ್ರಕಟ ಮಾಡ್ತಾ ಇದ್ರು? और उत्तर है, प्रारंभ में मानव अपने विचार चित्रों के माध्यम से प्रकट करता था, है ना. पहले चित्र लिख के फिर उसके द्वारा प्रकट करता था. और चारवा प्रश्न है, मानव ने किसकी सहायता से पढ़ना लिखना आरंभ किया? ಮೊದಲು ಅವನು ಬರೆಯೋದಕ್ಕೆ ಹೇಗೆ ಶುರು ಮಾಡ್ದ? और उत्तर है, मानव ने अक्षरों की सहायता से पढ़ना लिखना ಆರಂಭ ಕಿಯ, ಅಕ್ಷರಗಳನ್ನ ಕಂಡಿಡ್ದ, ಅದ್ರ ಮೂಲಕ ಬರೆಯೋದಕ್ಕೆ ಓದೋದಕ್ಕೆ ಶುರು ಮಾಡ್ದ. पांचवा प्रश्न, अक्षरों का महत्व क्या है ना बच्चों? उत्तर है, अक्षर शब्द रचते हैं, ಅರ್ಥಬೋಧ कराते हैं और मनुष्य को ಸಂಘಜೀವಿ बनाते हैं. ಶಬ್ದಗಳಿಂದ ವಾಕ್ಯಗಳಾಗುತ್ತೆ, ಆ ವಾಕ್ಯಗಳು ಓದಿದಾಗ ನಮಗೆ ಅರ್ಥ ಆಗುತ್ತೆ, ಆವಾಗ ಮನುಷ್ಯ ಒಬ್ರಿಗೊಬ್ರು ತಮ್ಮ ವಿಚಾರಗಳನ್ನ ಪ್ರಕಟ ಮಾಡಿ ಎಲ್ಲರೂ ಒಟ್ಟಿಗೆ ಜೀವಿಸ್ತಾರೆ. छठा प्रश्न, अक्षरों के द्वारा किसका प्रचार प्रसार हो रहा है? उत्तर है, अक्षरों के द्वारा पीढ़ी दर पीढ़ी ज्ञान का प्रचार प्रसार हो रहा है. ಯಾರ್ಯಾರು ಏನೇನು ಆವಿಷ್ಕಾರ ಮಾಡಿದ್ರು ಅದೆಲ್ಲ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹಸ್ತಾಂತರ ಆಗ್ತಾ ಇದೆ. चलिए बच्चों, अब दूसरा प्रश्न देखते हैं. यहाँ पे सही शब्द चुनकर आपको लिखना है, ठीक है. पहला प्रश्न है, डैश पर देखो अक्षर. यहाँ पे आपको दो उत्तर दिया गया है, पुस्तक और सूचना फलक. अब क्या लिखोगे आप? उत्तर है, सूचना फलक पर देखो अक्षर.
ಪುಸ್ತಕದಲ್ಲೂ ಅಕ್ಷರಗಳಿವೆ ಮಕ್ಕಳ, ಆದರೆ ಪುಸ್ತಕ ಮೇ ದೇಖೋ ಅಕ್ಷರ ಬರುತ್ತೆ, ಇಲ್ಲಿ सूचना फलक पर देखो अक्षर बरते। सही। चलिए दूसरा प्रश्न, प्रारंभ में डैश के माध्यम से मानव विचार प्रकट करता था, चित्रों के माध्यम से या भावों के माध्यम से? चित्रों के माध्यम से। और तीसरा प्रश्न, चलते चलते मानव ने डैश को अपनाया, भाषा या अक्षर? चलते चलते मानव ने भाषा को अपनाया। सही। और चारवा प्रश्न, अक्षरों की खोज मनुष्य की सबसे बड़ी डैश है, सोच या गलती? सोच। और पांचवा, इन्हीं डैश के द्वारा पीढ़ी दर पीढ़ी ज्ञान का प्रचार प्रसार हो रहा है, किसके द्वारा? पुस्तकों के द्वारा या अक्षरों के द्वारा? अक्षरों के द्वारा। शाबाश। अब आगे चलते हैं। आपको वर्णमाला याद है ना? वर्णमाला आ आई ई उ रू ए आई वो औ अम हा, आपका बनता मकला? ओके, यहाँ पे देखिए कुछ वर्ण दिए गए हैं, उनको क्रम में लगाना है, ठीक है। सो सबसे पहला कौन सा आता है? अ। सही। उसके बाद आ ಇಲ್ಲ ಇವಾಗ ಇ ಇದೆ ಬರೆಯೋಣ, ಈ ಇಲ್ಲ ಓ, ಓ ಬರೆದ್ವಿ, ऊ ಇಲ್ಲ रू ಇಲ್ಲ ए, उसके बाद आई नहीं है वो, हाँ ओ आदमेले आम। हाँ, इन भावों को ಅಭಿನವ್ ದ್ವಾರ ಪ್ರಕಟ करना है। ಈ ವಾಕ್ಯಗಳನ್ನು ಅಭಿನಯದ ಮೂಲಕ ನೀವು ಮಾಡಿ ತೋರಿಸ್ಬೇಕು, ಆಯಿತಾ। ಪಹಲಾ ವಾಲಾ ಮುಜೆ ಡರ್ ಲಗ್ ರಹಾ ಹೈ, ಡರ್ ಅಂದರೆ ಭಯ। ಇವಾಗ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ, ಹಾವು ನೋಡಿಬಿಟ್ರಿ, ಅವಾಗ ನೀವೇನು ರಿಯಾಕ್ಷನ್ ಕೊಡ್ತೀರಾ ಅಂತ ಹೇಳ್ತೀರಾ, मुझे डर लग रहा है। और दूसरा वाला, मेरे दांतों में दर्द हो रहा है, ಅಂದರೆ ಹಲ್ಲಲ್ಲಿ ನನಗೆ ನೋವಿದೆ ಅಂತ ಅಲ್ವಾ। और ಹೆಂಗೆ ತೋರಿಸ್ತೀವಿ? ಹಲ್ಲಲ್ಲಿ ನನಗೆ ನೋವಿದೆ। तीसरा, मुझे गर्मी लग रही है ಅಲ್ವಾ, ಟಿಶ್ಯೂ ಪೇಪರ್ ತೊಗೊಂಡು ಫುಲ್ ಹಿಂಗೆ ನಾವು ಒರೆಸ್ಕೊಳ್ತೀವಿ, मुझे गर्मी लग रही है। और चारवा, मुझे नींद आ रही है, ನಿದ್ದೆ ಬರ್ತಾ ಇದೆ, मुझे नींद आ रही है, ಹಿಂಗೆ ತೋರಿಸ್ತೀವಿ। और पांचवा है, तुम मेरे प्यारे दोस्तों, ನೀನು ನನ್ನ बेस्ट फ्रेंड। अब गृह कार्य बच्चों, पाठ के अंत में गृह कार्य कर लीजिए। वर्णमाला के अक्षरों को सही तालिका में लिखना है। यहाँ देखिए तालिका है, स्वर आ से लेके औ तक, अयोगवाह ಅದು ಅಂ ಅಹ ಅಲ್ವಾ, ವ್ಯಂಜನ್ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅದೆಲ್ಲ ಬರಿಬೇಕು ಇದರಲ್ಲಿ। ಆಮೇಲೆ ಸಂಯುಕ್ತಾಕ್ಷರ ಕ್ಷ ತ್ರ ಗ್ಯ ಈ ಮೂರನ್ನ ಇಲ್ಲಿ ಬರಿಬೇಕು, ಆಯಿತಾ। ಸೊ ಇದನ್ನು ಬರೆದ್ಬಿಟ್ಟು ತಮ್ಮ ಶಿಕ್ಷಕರಿಗೆ ತೋರಿಸಿ ಮತ್ತು ಅವರಿಂದ ಶಬಾಷ್ ಅಂತ ಶಾಬಾಷಿ ತಗೊಳ್ಳಿ। अब चलते हैं बच्चों, 24वां पाठ गिनती, 21 से लेके 50 तक, ಅಂದರೆ 21ರಿಂದ ಹಿಡಿದು 50ರವರೆಗೆ। अब देखिए, आपने पिछली कक्षा में तो पढ़े होंगे अल्वा, ಇದನ್ನ ಓದೋಣ, ಹಿಂದಿನಲ್ಲಿ ಓದೋಣ। 1 2 3 4 5 6 7 8 9 10, फिर 11 12 13 14 15 16 17 18 19 20, इतना तो आता है आपको। चलिए अब आगे देखते हैं 21 से, ठीक है। इस पाठ से ನಿಮ್ಮ ಪಾಠದಲ್ಲಿ 21ರಿಂದ ಹಿಡಿದು 50ರವರೆಗೂ ಇದೆ, ಇದನ್ನು ನಾವು ಈ ತರಗತಿಯಲ್ಲಿ ಕಲಿಯೋಣ, ಆಯಿತಾ। अब 21 21ಗೆ ಏನು ಹೇಳ್ತಾರೆ ಮಕ್ಕಳ? 21, 22 22, 23 23, 24 24, 25 25, 26 26, 27 27, 28 28, 29 29 और 30 30। अब फिर आगे बढ़ते हैं 31ರಿಂದ 40ವರೆಗೂ, ठीक है। 31 32 33 34 35 36 37 38 39 40।
फिर आगे बढ़ो 41ರಿಂದ ಹಿಡಿದು 50ವರೆಗೂ 41, 42, 43, 44, 45, 46, 47, 48, 49, 50. ಇದನ್ನು ನೀವು ಜ್ಞಾಪಕ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಮಕ್ಕಳ ಅಲ್ವಾ. ಈಸಿ ಮೆಥಡ್ ಅಂತ ಹೇಳಿದ್ರೆ 10, 20, 30, 40, 50 ಆ ಥರ ಜ್ಞಾಪದಲ್ಲಿ ಇಟ್ಕೊಳ್ಳಿ ಆಯಿತಾ. ಆಮೇಲೆ ಇವಾಗ 30 ಅಂದರೆ 30, ಇವಾಗ 36 ಅಂತ ಬರಿಬೇಕು ಅಂತ ಇಟ್ಕೊಳ್ಳಿ. 30 ಅವ್ರು ಓ ಛೇ, ಅವಾಗ ಏನು ಮಾಡ್ತೀರಾ 36 ಅಂತ. ಛೇನ 30ಗೆ ಹಾಕಿದ್ರೆ ಏನಾಗುತ್ತೆ 36 ಅಂತ. ಅದಕ್ಕೆ ಅವಾಗ ನಿಮಗೆ ಆ ಥರ ಮಾಡಿದ್ರೆ ಈಸಿ ಆಗುತ್ತೆ. अब चलते हैं व्याकरण की ओर, अभ्यास की ओर. ठीक है, आप ही को लिखना है, अंकों में लिखिए. तो पहला प्रश्न है 21. 21 ಅಂದರೆ ಏನು 21. 21ನ ಹಿಂದಿನಲ್ಲಿ ಹೇಗೆ ಬರೀತಾರೆ ಈ ರೀತಿ ಬರೀತಾರೆ ಅಲ್ವಾ. ಇವಾಗ ನೀವು ಈ ಡ್ಯಾಶಸ್ನ ನೀವು ಫಿಲ್ ಮಾಡಬೇಕು ಆಯಿತಾ. 27. 27 ಅಂದರೆ ಎಷ್ಟು 27. यहाँ पे हिंदी में ऐसे लिखते हैं. और 30 30 ಆಮೇಲೆ ಹಿಂದಿನಲ್ಲಿ ಈ ರೀತಿ ಬರೀತಾರೆ. 38 38 ಮತ್ತು ಹಿಂದಿನಲ್ಲಿ ಈ ರೀತಿ. शब्दों में लिखिए. अब शब्दों में लिखना है. पहला प्रश्न है 24. ಹಿಂದಿನಲ್ಲಿ ಈ ಥರ ಅಕ್ಷರದಲ್ಲಿ ಈ ರೀತಿ ಬರೀತೀರಾ. ಇವಾಗ ನೀವು ಇದನ್ನು ಫಿಲ್ ಮಾಡಬೇಕು ಆಯಿತಾ. 35 हिंदी में क्या बोलते हैं 35, 46, 46 और 49, 49. चलिए आगे बढ़ते हैं. और अब देखिए यहाँ पे है 25 25 ಬರ್ದಿದ್ದಾರೆ. अब 29 क्या बोलते हैं हिंदी में 29 और 37 के 37 41 के 41 44 44. अब बच्चों पाठ के अंत में ये आपको जैसे हम लोग कन्नड़ में सीखते हैं 1 2 3 4 ಅಂತ ಹೇಗೆ ಬೈ ಹಾರ್ಟ್ ಮಾಡ್ತೀವಿ ಅದೇ ರೀತಿ ಈ ಅಂಕೆಗಳನ್ನು ಸಹ ಹಿಂದಿನಲ್ಲಿ ನಾವು ಬೈ ಹಾರ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಆಯಿತಾ. ಇವಾಗ ಗೃಹ ಕಾರ್ಯದ ಕಡೆ ಹೋಗೋಣ. ಇಲ್ಲಿ ನೋಡಿ 3 ಕಾಲಮ್ ಇದೆ. ಮೊದಲನೆಯ ಸಾಲಿನಲ್ಲಿ ನಂಬರನ್ನು ಬರಿಬೇಕು, ಎರಡನೇ ಸಾಲಿನಲ್ಲಿ ಹಿಂದಿನಲ್ಲಿ ಯಾವ ರೀತಿ ಬರೀತಾರೆ ಅನ್ನೋದನ್ನು ಬರಿಬೇಕು, ಮತ್ತು ಮೂರನೆಯದರಲ್ಲಿ ನೀವು ಅಕ್ಷರಗಳಲ್ಲಿ ಅದನ್ನು ಬರಿಬೇಕಾಗುತ್ತೆ. ಗೃಹ ಕಾರ್ಯ आप संपन्न कर लीजिए और अपने अध्यापकों को दिखाइए. अब चलते चलते बच्चों आज का कक्षा यहीं पे समाप्त करते हैं. और मेरा नाम है ममता कश्यप. बेंगलुरु के मल्लेश्वरम में निहित निर्मला रानी प्रौढ़शाला में हिंदी अध्यापिका के तौर पर हम कार्यनिरत हैं. आज के लिए बस इतना ही. धन्यवाद.